ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲಿಷ್ ಸರಣಿ. ಈ ಅಧ್ಯಾಯದಲ್ಲಿ ನಾನು ಸರ್ವಜ್ಞನವರ ಒಂದು ವಚನವನ್ನು ಕನ್ನಡದಿಂದ ಇಂಗ್ಲಿಷ್ಗೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೇನೆ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ವಚನವಾಗಿದೆ. ಈ ವಚನದಲ್ಲಿ ಸರ್ವಜ್ಞನವರು ನಾವು ಯಾವುದರ ಬಗ್ಗೆ ಈ ಕಾಲದಲ್ಲಿ ನಿರಾದರವನ್ನು ತೋರಿಸುತ್ತಿದ್ದೇವೋ ಅವು ಎಷ್ಟು ಮುಖ್ಯವಾಗಿವೆ ನಮ್ಮ ಜೀವನದಲ್ಲಿ. ಮೊದಲನೆಯದು ಎಂದರೆ ಮಠಗಳಲ್ಲಿ ಗುರು ಇದ್ದರಷ್ಟೇ ಅದು ಮಠವು ಸುಂದರವಾಗಿ ಕಾಣಿಸುತ್ತದೆ. ಯಾಕೆಂದರೆ ಗುರು ವಿದ್ಯಾದಾಸೋಹ ಅನ್ನದಾಸೋಹದ ಜೊತೆಗೆ ಜ್ಞಾನ ದಾಸೋಹ ಮಾಡಿ ಮಾರ್ಗದರ್ಶನವನ್ನು ಮಾಡುತ್ತಾರೆ ಗುರುಗಳು. ಒಂದು ಮಠದಲ್ಲಿ ಗುರು ಇಲ್ಲದಿದ್ದರೆ ಅದು ಮಠ ಬಣ ಎನ್ನಿಸುತ್ತಿದೆ, ಅಲ್ಲಿ ಅದರ ಉಪಯೋಗವಿಲ್ಲ. ನೆಕ್ಸ್ಟ್ ಇನ್ನೊಂದು ಏನು ಹೇಳುತ್ತಾರೆ ಎಂದರೆ ಹಿರಿಯರಿಲ್ಲದ ಮನೆಯು. ನೋಡಿ, ನಾವು ಈ ಕಾಲದಲ್ಲಿ ಹಿರಿಯರಿಗೆ ಒಂದು ನಮಗೆ ಭಾರ, ಅವರನ್ನು ಸಾಕುವುದು, ನೋಡಿಕೊಳ್ಳುವುದು ಎಂದು ಅಂದುಕೊಳ್ಳುತ್ತೇವೆ. ಆದರೆ ಹಿರಿಯರು ಅವರಿಗೆ ಜೀವನದಲ್ಲಿ ಅವರಿಗೆ ಅನುಭವವಿರುತ್ತದೆ, ಒಂದು ರೀತಿಯ ಆತ್ಮೀಯತೆ ಇರುತ್ತದೆ. ಮನೆಗೆ ಯಾರಾದರೂ ಹೋದರೆ ಅವರು ತುಂಬ ಆತ್ಮೀಯತೆಯಿಂದ ನೋಡಿಕೊಳ್ಳುತ್ತಾರೆ, ಹಾಗೆ ಆ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ಯಾಕೆಂದರೆ ಯಾರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಏನು ಕಾರ್ಯಕ್ರಮಗಳು ಮಾಡಬೇಕು, ಯಾವ ರೀತಿ ಮಾಡಬೇಕು, ನಮಗೆ ಜೀವನವನ್ನು ಮಾರ್ಗದರ್ಶನವನ್ನು ಮಾಡುವರು ನಮ್ಮ ಹಿರಿಯರು. ಸೊ ಹಿರಿಯರಿಲ್ಲದ ಮನೆಯು ಏನು ಇದೆ ಅದು ಕೂಡ ಉಪಯೋಗವಿಲ್ಲ. ಮನೆಯ ಬಟ್ಟೆ ಬರೆ ವಜ್ರ ವೈಡೂರ್ಯ ಅವರ ಐಷಾರಾಮಿ ಜೀವನದ ಎಷ್ಟು ಇದ್ದರೂ ಕೂಡ ಆ ಮನೆಯಲ್ಲಿ ಹಿರಿಯರಿಲ್ಲದಿದ್ದರೆ ಆ ಮನೆಗೆ ಲಕ್ಷಣ ಇಲ್ಲ, ಕಳೆ ಇಲ್ಲ ಎಂದು ಹೇಳುತ್ತಾರೆ. ಆಮೇಲೆ ಅರಸಿಲ್ಲದ ಊರು. ನೋಡಿ, ಒಂದು ರಾಜ್ಯಕ್ಕೆ ಅರಸರಿದ್ದರೆ ಮಾತ್ರ ಒಂದು ರೀತಿಯ ಒಂದು ಸಿಸ್ಟಮ್ ಇರುತ್ತದೆ, ಎಂದರೆ ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಇರುತ್ತದೆ. ಅರಸ ಇಲ್ಲದಿದ್ದರೆ ಅಲ್ಲಿ ಅರಾಜಕತೆ ಎದ್ದು ಬಿಡುತ್ತದೆ. ಯಾಕೆಂದರೆ ಯಾರದ್ದಂಗೆ ಹೇಳುತ್ತಾರೆ, ಹಾಗೆ ಯಾವ ರೀತಿಯ ಎಕ್ಸಿಕ್ಯೂಷನ್ ಕೂಡ ಇರುವುದಿಲ್ಲ. ನಾವು ಬೇರೆ ದೇಶಗಳಲ್ಲಿ ಈಗ ಆಗುತ್ತಿರುವ ಅರಾಜಕತೆಗಳನ್ನು ನೋಡಿದಾಗ ನಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತದೆ. ಅರಸನು ಇದ್ದರಷ್ಟೇ ನಮ್ಮ ದೇಶ ಸುಭಿಕ್ಷವಾಗಿ ನಡೆಯುತ್ತದೆ. ಸೊ ಈ ವಚನವನ್ನು ಇವು ಮೂರು ಇಲ್ಲದಿದ್ದರೆ ಯಾವ ರೀತಿ ಅಂದರೆ ಹೊರಸು, ಒಂದು ನುಳಿ ಹರಿದ ಹೊರಸುನಂತ ಇರುತ್ತದೆ. ಅಂದರೆ ಹೊರಸು ಇದ್ದು ಅದರ ಎಲ್ಲ ದಾರಗಳು ಹಗ್ಗಗಳು ಹರಿದು ಹೋದರೆ ಅದು ಇದ್ದು ಇಲ್ಲದಂತೆ ಅದರ ಏನು ಉಪಯೋಗವಿಲ್ಲ ಎಂದು ಸರ್ವಜ್ಞನವರು ಈ ವಚನದಲ್ಲಿ ಹೇಳಿದ್ದಾರೆ. ನಾನು ನನ್ನ ಮೊದಲನೇ ವಿಡಿಯೋಗಳಲ್ಲಿ ಸರ್ವಜ್ಞನವರ ಬಗ್ಗೆ ಬಹಳಷ್ಟನ್ನು ಹಾಕಿದ್ದೇನೆ. ಸರ್ವಜ್ಞನವರು 16ನೇ ಶತಮಾನದಲ್ಲಿ ಮಾಸೂರಿನಲ್ಲಿ ಅವರು ಇದ್ದರು. ಅವರು ತ್ರಿಪದಿಗಳನ್ನು ಬರೆದಿದ್ದಾರೆ. ನಾನು ಇವನ್ನು ಇಂಗ್ಲಿಷಿನಲ್ಲಿ ಬರೆಯಲು ನಾನು ಈ ರೀತಿಯಾಗಿ ಬರೆದಿದ್ದೇನೆ. ಎಲಾಬರೇಟ್ ಮಾಡಲು ಇವನ್ನು ನಾನು ಡಿವೈಡ್ ಮಾಡಿ ಬರೆದಿದ್ದೇನೆ. ಆದರೆ ಇವು 3 ಲೈನಿನ ಪದ್ಯಗಳಾಗಿವೆ. ಇವರು ಜೀವನದ ಅನುಭವವನ್ನು ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಹೇಳಿಕೊಟ್ಟಿದ್ದಾರೆ. ನಾನು ನಿಮಗೆ ಈಗ ಏನು ತಿಳಿಸಿದ್ದೇನೆ ಅನ್ನೋದನ್ನು ನಾನು ನಿಮಗೆ ಇಂಗ್ಲಿಷ್ನಲ್ಲಿ ಹೇಳಿಕೊಡುತ್ತೇನೆ. ನೋಡಿ, ಗುರುವು ಇಲ್ಲದ ಮಠವು. ಗುರು ಅಂತಂದರೆ ನಮಗೆ ಮಾರ್ಗದರ್ಶನ ಮಾಡೋರು. ಇನ್ ಎ ಮೊನಾಸ್ಟ್ರಿ ಅಂತಂದರೆ ಮಠ ಆರ್ ರಿಲಿಜಿಯಸ್ ಪ್ಲೇಸ್ ಅಂದರೆ ಒಂದು ಧಾರ್ಮಿಕ ಸ್ಥಳ. ಇನ್ ಎ ಮೊನಾಸ್ಟ್ರಿ ಒಂದು ಮೊನಾಸ್ಟ್ರಿಯಲ್ಲಿ, ಆರ್ ಅಥವಾ ರಿಲಿಜಿಯಸ್ ಪ್ಲೇಸ್ ಅಂದರೆ ಧಾರ್ಮಿಕ ಕ್ಷೇತ್ರ. ಇಫ್ ಒಂದು ವೇಳೆ ಗುರು ಟೀಚರ್ ಆರ್ ಎ ಲರ್ನೆಡ್ ಪರ್ಸನ್ ಹೂ ಈಸ್ ಎನ್ಲೈಟನ್. ಲರ್ನೆಡ್ ಪರ್ಸನ್ ಅಂದರೆ ತಿಳುವಳಿಕೆ ಇದ್ದ ಮನುಷ್ಯ. ಹೂ ಈಸ್ ಎನ್ಲೈಟನ್ ಅಂದರೆ ಜ್ಞಾನಿಯಾದ ಮನುಷ್ಯ ಇದ್ದರೆ, ಈಸ್ ನಾಟ್ ದೇರ್ ಅಂದರೆ ಅಬ್ಸೆಂಟ್. ಇನ್ ಎ ಮೊನಾಸ್ಟ್ರಿ ಆರ್ ರಿಲಿಜಿಯಸ್ ಪ್ಲೇಸ್ ಇಫ್ ಗುರು ಈಸ್ ನಾಟ್ ದೇರ್, ಗುರು ಇಲ್ಲದಿದ್ದರೆ. ನೆಕ್ಸ್ಟ್ ನೋಡಿ, ಹಿರಿಯರಿಲ್ಲದ ಮನೆಯು. ಎ ಹೋಮ್ ವಿತ್ ನೋ ಎಲ್ಡರ್ಸ್. ಎ ಹೋಮ್ ಒಂದು ಮನೆಯು, ಎ ಹೋಮ್ ವಿತ್ ಜೊತೆಗೆ, ನೋ ಎಲ್ಡರ್ಸ್ ಯಾರು ಜೊತೆಗೆ ಇಲ್ಲದಿದ್ದರೆ. ಆಮೇಲೆ ಅರಸಿಲ್ಲದೂರು. ಎ ಕಿಂಗ್ಡಮ್, ಅರಸು ಒಂದು ರಾಜ. ಎ ಕಿಂಗ್ಡಮ್ ವಿತೌಟ್ ದ ಕಿಂಗ್ ಅಥವಾ ನೋ ರೂಲರ್. ಎ ಕಿಂಗ್ಡಮ್ ಒಂದು ರಾಜ್ಯ, ವಿತೌಟ್ ಇಲ್ಲದೆ, ದ ಕಿಂಗ್ ರಾಜನಿಲ್ಲದೆ. ಇವು ಮೂರು, ದೀಸ್ ತ್ರೀ ಥಿಂಗ್ಸ್, ಇವು ಮೂರು ವಿಷಯಗಳು ಇಲ್ಲದಿದ್ದರೆ ನುಲಿ ಹರಿದ ಹೊರಸಿನಂತಕ್ಕೂ ಸರ್ವಜ್ಞ. ಆರ್ ಲೈಕ್ ಅಂದರೆ ಇರುವವು, ಲೈಕ್ ಯಾವ ಥರ, ಕಾಟ್ ಒಂದು ಮಂಚ, ಹೊರಸು, ಹೂಸ್ ಯಾವುದರ, ಆಲ್ ಥ್ರೆಡ್ಸ್ ಆರ್ ಬ್ರೋಕನ್ ಅಪಾರ್ಟ್ ಆ್ಯಂಡ್ ಟಾಮ್. ಆಲ್ ಥ್ರೆಡ್ಸ್ ಅಂದರೆ ದಾರಗಳು ಬ್ರೋಕನ್
ಮುರಿದು ಹರಿದು ಅಪಾರ್ಟ್ ದೂರ ದೂರ ಆಗಿ ಆ್ಯಂಡ್ ಟಾರ್ನ್ ಹರಿದು ಮುರ ಪಟ್ಟೆಯಾಗಿವೆ. ಆ ರೀತಿಯಾಗಿ ಇದೆ ಎಂದು ಸರ್ವಜ್ಞನವರು ಹೇಳುತ್ತಾರೆ. ನೋಡಿ ಇಲ್ಲಿ ಮೊದಲನೇದು ಗೈಡ್ ಅಂದರೆ ಮಾರ್ಗದರ್ಶನ. ಗುರು ಏನು ಮಾಡುತ್ತಾರೆ? ಗೈಡ್, ಮಾರ್ಗದರ್ಶನ. ಕೇರ್ ಆ್ಯಂಡ್ ಬಿಲಾಂಗಿಂಗ್, ಯಾರು ಹಿರಿಯರು ಏನು ಮಾಡುತ್ತಾರೆ? ಕೇರ್ ಆ್ಯಂಡ್ ಲಾಂಗಿಂಗ್ನೆಸ್ ಅಂದರೆ ಆತ್ಮೀಯತೆಯನ್ನು ಕೊಡುತ್ತಾರೆ. ನೀವು ನೋಡಿ, ನೀವು ಯಾರಾದರೂ ಹಿರಿಯರ ಮನೆಗೆ ನಿಮ್ಮ ನೆಂಟರಿಷ್ಟರ ಮನೆಗೆ ಹೋದಾಗ ಅವರು ಒಬ್ಬ ಹಿರಿಯರು ಮೊದಲು ಇದ್ದರು, ಈಗ ಅವರು ತೀರಿ ಹೋಗಿದ್ದಾರೆ ಅಂದರೆ ಆ ಮನೆ ಎಷ್ಟು ನಿಮಗೆ ಖಾಲಿ ಅನ್ನಿಸ್ತದೆ ನೋಡಿ. ಅವರು ನೀವು ಹೋದಾಗ ಎಷ್ಟು ಆತ್ಮೀಯತೆಯಿಂದ ಮಾತನಾಡಿಸುತ್ತಾರೆ. ಅವರು ಇಲ್ಲ ಅಂದ ಮೇಲೆ ಏನಾಗುತ್ತೆ? ಖಾಲಿ ಆಗುತ್ತದೆ. ಕಾಳಜಿ ಮತ್ತು ಆತ್ಮೀಯತೆ. ಅನಾರ್ಕಿ ಅಂದರೆ ಅರಾಜಕತೆ. ಆಮೇಲೆ ಇವೆಲ್ಲ ಏನಾಗಿ ದೀಸ್ ನುಳಿ ಹರಿದ ಹೊರಸಿನಂತಕ್ಕೂ ಸರ್ವಜ್ಞ. ದೀಸ್ 3 ಥಿಂಗ್ಸ್ ಅಂದರೆ ಏನಾಗುತ್ತದೆ? ಯೂಸ್ಲೆಸ್ ಆರ್ ಮೀನಿಂಗ್ಲೆಸ್, ಉಪಯೋಗಕ್ಕೆ ಬಾರದ್ದು ಅಥವಾ ಅರ್ಥವಿಲ್ಲದ್ದು. ಈ ರೀತಿಯಾಗಿ ಏನಿದೆ ಸರ್ವಜ್ಞನ ವಚನವನ್ನು ನಾನು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೇನೆ ಫ್ರೆಂಡ್ಸ್. ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹಾಕುತ್ತೇನೆ. ಥ್ಯಾಂಕ್ ಯು.